ಒಬ್ಬ ಹೀರೋ ಯಾರು ರಾಜ್ಕುಮಾರ್ ಅಂತೇಳಿ ಇಟ್ಕೊಳ್ಳಿ. ರಾಜ್ಕುಮಾರ್ ಅವರಿಗೆ ವಿಗ್ ಮಾಡುವ ಟೈಮಿಗೆ ವಿಗ್ ನೀವು ಮಾಡಿ ಕೊಡ್ತೀರಲ್ಲ, ಆ ಟೈಮಿಗೆ ಏನಾದರೂ ಒಂದು ಸ್ವಾರಸ್ಯಕರ ಘಟನೆ ಆದ್ದು ನೆನಪಿದೆಯಾ ಏನಾದರೂ? ಶಬ್ದವೇದಿ. ಹಾಂ, ಎಸ್ ನಾರಾಯಣ್. ಎಸ್ ನಾರಾಯಣ್ ಡೈರೆಕ್ಟರ್. ಶಬ್ದವೇದಿ. ಕುಲ್ಲು ಮನಾಲಿಗೆ ಹೋಗಿದ್ದೀವಿ ನಾವು ಶೂಟಿಂಗ್. ಶೂಟಿಂಗು ರೋತಾನೋ ಯಾವುದೋ ಒಂದು ಐಸ್ ಅಲ್ಲಿ ಒಂದು 3ನೇ ದಿನ ಶೂಟಿಂಗ್ ಆವತ್ತು. ಆಮೇಲೆ ಫುಲ್ ಐಸ್ ಅಲ್ಲಿ. ರಾಜ್ಕುಮಾರ್ ಅವರಿಗೆ ಹೇಳಿದ್ದಾರೆ ಫುಲ್ ಐಸ್ ಇರುತ್ತೆ ಅಣ್ಣ ಅಲ್ಲಿ, ಸ್ವಲ್ಪ ಬೇಗ ಹೋಗೋಣ ಅಂತ. ಅವರು ನೈಟು 2 ಗಂಟೆಗೆ ಎದ್ದು ಧ್ಯಾನ ಮಾಡಿದ್ರಂತ, ಬಿಸಿ ಮಾಡ್ಕೊಳ್ಳೋದು ಶರೀರನು. ಆಮೇಲೆ ತಿರ್ಗಾ ಬೆಳಗ್ಗೆ 5:30 ಗಂಟೆಗೂ ಎಲ್ಲ ಹೋಗಿದ್ವಿ. ಅಲ್ಲಿ ಲೊಕೇಶನಲ್ಲೇ ವಿಗ್ ಹಾಕ್ಕೊಳ್ತೀನಿ ಅಂದರು. ಅಲ್ಲೇ ನಡಿ, ಅಲ್ಲೇ ವಿಗ್ ಹಾಕ್ಕೊಳ್ಳೋಣ. ಮೇಕಪ್ಪು ಮೀಸೆ ಮಾತ್ರ ಇಟ್ಟಿದ್ದೀನಿ. ಹೋಗಿದ್ವಿ. ಹೋಗಿ ಅಲ್ಲಿ ನಮ್ಮ IPS ಕೆಂಪಯ್ಯ ಇದ್ದರು, ಆಮೇಲೆ ಭುಜಂಗ ಶೆಟ್ಟಿ ಇದ್ದರು ಪಕ್ಕದಲ್ಲೇ, ಅವರ ಗೆಳೆಯರು. ಗೆಳೆಯರು ಇಬ್ಬರು. ಹೋಗಿದ್ವಿ. ಹೋಗಿ ವಿಗ್ ಹಾಕ್ತಾ ಇದ್ದೀನಿ, ನನಗೆ ಶಾಕ್ ಹೊಡಿಯಿತು ಶರೀರ. ಕರೆಂಟ್ ಪಾಸ್ ಆಗೋಯ್ತು. ತಪ್ಪಂದ್ರೆ ವಿಗ್ಗು ಕೆಳಗೆ ಬಿದ್ದೋಯ್ತು ಕೆಳಗೆ. ನಾನು ಹಿಂಗೆ ಬಂದೆ. ಭುಜಂಗ ಶೆಟ್ಟಿ ಕೇಳಿದ್ದೀನಿ, ಸರ್ ಕರೆಂಟ್ ಶಾಕ್ ಹೊಡಿತಾ ಇದೆ ತಲೆ ಮುಟ್ಟಿದ್ರೆ ಅಂತ. ಚಳಿಕೆ ಆಗಿರುತ್ತೆ, ಚಳಿಕೆ ಆಗಿರುತ್ತೆ ಅಂತ. ಆಮೇಲೆ ನಾನು ಲಕ್ಷ್ಮಿಯವ್ರ ಹತ್ರ ಕೇಳಿದೆ, ಅವ್ರ ಮಗಳು ಲಕ್ಷ್ಮಿಯವ್ರ ಹತ್ರ ಏನು ಶಾಕ್ ಹೊಡಿತು ನನಗಂದರೆ, ಅಯ್ಯೋ ತುಂಬ ಧ್ಯಾನ ಮಾಡಿದ್ದಾರೆ ನಾವು ಬೆಳಗ್ಗಿನಿಂದ, ಮಿಡ್ನೈಟ್ನಿಂದ, ಅದೇನೋ ಅದು ಬಿಸಿ ಆಗಿರ್ಬೋದು ಶರೀರ ಅಂತ. ಆಮೇಲೆ ಅಣ್ಣವ್ರು ಹಿಂಗೆ ನೋಡ್ತಾ ಇದ್ದಾರೆ. ಅವ್ರು ಏನಾಗಿದೆ ಅಂತ ಗೊತ್ತಿಲ್ಲ ಅವರಿಗೆ. ನಾನು ಸೈಡ್ಗೂ ಭುಜಂಗ ಶೆಟ್ಟಿ ಸೈಡ್ ಕರೆದೇ ಹೇಳಿದ್ದೆ ಶಾಕ್ ಹೊಡಿತಾ ಇದೆ ಅಂತ. ತಿರ್ಗಾ ಟ್ರೈ ಮಾಡಿ ಅಂದರೆ ತಿರ್ಗಾ ನಿಧಾನವಾಗಿ ಹೋಗಿ ವಿಗ್ಗಕ್ಕೆ ದೂರ ನಿಲ್ತ್ಕೊಂಡೆ. ಆ ಥರ ಪವಾಡ ಪುರುಷರವರೆಲ್ಲ. ಅಂಥ ಘಟನೆ ನಾನು ಇಷ್ಟು ಜನ ಹೀರೋಸ್ ಹತ್ರ ವರ್ಕ್ ಮಾಡಿದ್ದೀನಿ, ಇದುವರೆಗೆ ಆ ಘಟನೆ ನೋಡಿಲ್ಲ ನಾನು. ಆ ಥರ ಹೌದು. ನೀವು ಹೇಳಿದ್ರ ಅದು ಇಲ್ಲ, ಹೇಳಿಲ್ಲ. ಆಮೇಲೆ ಯಾರೋ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಗಿ ತುಂಬ ಶಾಕ್ ಹೊಡೀತಾ ಅಂತ ಮನೆ ಶೂಟಿಂಗ್ ಎಲ್ಲ ರಿಲೀಸ್ ಆಗೋದ್ಮೇಲೆ ಕೇಳಿದ್ರು, ತುಂಬ ಶಾಕ್ ಹೊಡೀತಾ ನಿಮಗೂ ಅಂತ. ಅದು ಲೈಟಾಗಿ ಹೊಡೀತು, ಭಯ ಆಗೋಯ್ತು ನನಗೆ. ನನಗೆ ಗೊತ್ತಿಲ್ಲ ಏನಾಯ್ತು, ನನಗೆ ಗೊತ್ತಿಲ್ಲ ಅಂತ ನಕ್ಬಿಟ್ರು ಅಷ್ಟೇ. ಆಮೇಲೆ ನಿಜವಾದ ದೇವತಾ ಮನುಷ್ಯ ಸರ್ ಅವರು. ನಾವು ವರ್ಕ್ ಮಾಡೋಕೆ ಹೋಗಿರೋರು ನಾವೆಲ್ಲ ಅವ್ರ ಜೊತೆಯಲ್ಲಿ. ಪಾಪ ಎಲ್ಲಿದ್ರೇನು ನಾಗೇಶ್ವರನ ಕರಿ ಊಟ ಮಾಡೋದಕ್ಕಂತ ಪಕ್ಕದಲ್ಲಿ ಕೂರಿಸ್ಕೊಂಡು ಊಟ ಮಾಡಿ ಹತ್ತೀನಿ. ಅಲ್ಲಿ 5 ಕ್ಯಾರು ಬರ್ತಾಯಿತ್ತು. ಅಲ್ಲಿ ಅಣ್ಣವ್ರ ಶೂಟಿಂಗ್ ನಡೆಯುವಾಗ 5 ಕ್ಯಾರಿಯರ್ಸು. ಒಂದು ಶಿವಣ್ಣವ್ರ ಮನೆಯಿಂದ ಒಂದು, ಈ ಥರ ಆ ಥರ ಅವ್ರ ಅಭಿಮಾನಿಗಳು ಒಂದು ಅದಾಕು ಇದಾಕು ಅಂತ 8 kg ಜಾಸ್ತಿ ಆಗ್ತಾಯಿದೆ. ಅವ್ರ ಶೂಟಿಂಗ್ ಫಿನಿಷ್ ಆಗೋದ್ರೊಳಗೆ ನಾನು ತಿಂದು ಅಂದರೆ ಬೇಡ ಅನ್ಬಾರ್ದಲ್ಲ. ಅಣ್ಣವ್ರ ಕೈನಿಂದ ಹಾಕುವಾಗ ನಾವು ಅದೇ ಒಂದು ಪ್ರಸಾದ ನಮಗೂ. ಅವ್ರ ಕೈನಿಂದ ಯಾರಿಗೆ ಸಿಕ್ಕುತ್ತೆ ಆ ಭಾಗ್ಯ.